ಮಹಿಮೆಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹೇಗಿದ್ದೀರಿ? ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಂಬಿ ನನ್ನ ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ಕಳೆದ ರಾತ್ರಿಯೆಲ್ಲ ನಮಗೆ ಕ್ಷೇಮವನ್ನ, ಸುಖ ನಿದ್ರೆಯನ್ನ ಒದಗಿಸಿಕೊಟ್ಟು ಮುಂಜಾನೆಗೆ ಈ ನೂತನ ದಿನವನ್ನ ಕಾಣಲಿಕ್ಕೆ ದೇವರು ತನ್ನ ಮಹಾ ಪ್ರೀತಿಯನ್ನ, ಕೃಪೆ, ಕನಿಕರಗಳನ್ನ ತೋರಿಸಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ನಮ್ಮಂಥವರು, ನಮಗಿಂತ ಚಿಕ್ಕವರು ಈ ಲೋಕವನ್ನ ಬಿಟ್ಟು ಹೋದಾಗ್ಯೂ, ಅನೇಕರು ನಿದ್ರೆಯಲ್ಲಿಯೇ ಮರಣಿಸಿದಾಗ್ಯೂ ದೇವರು ನಮ್ಮನ್ನ ಸಜೀವವಾಗಿರಿಸಿದ್ದಾರೆ. ಆಮೇನ್. ಅದಕ್ಕಾಗಿ ದೇವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಪ್ರತಿನಿತ್ಯ ದೇವರ ವಾಗ್ದಾನ ವಾಕ್ಯಗಳ ಮೂಲಕ ನಮ್ಮನ್ನೆಲ್ಲರನ್ನ ದೇವರು ಎಷ್ಟು ಆಶೀರ್ವಾದಕರವಾಗಿ ನಡೆಸ್ತಾ ಇದ್ದಾರೆ. ನೀವೆಲ್ಲರೂ ಪ್ರತಿದಿನ ಬರುವಂತ ವಾಗ್ದಾನ ವಾಕ್ಯಗಳ ಮೂಲಕ ನೀವು ಆಶೀರ್ವದಿಸಲ್ಪಡ್ತಾ ಇದ್ದೀರಿ ಎಂಬುದಾಗಿ ನಂಬಿ ನನ್ನ ಕರ್ತನಿಗೆ ಮಹಿಮೆಯನ್ನ ಸಲ್ಲಿಸಲಾಗಿದ್ದೇನೆ. ಹಾಗಿದ್ರೆ ದೇವರು ಈ ದಿನ ನಮಗಾಗಿ ಏರ್ಪಡಿಸಿಕೊಟ್ಟಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 19ನೇ ವಚನ. ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿಯದೆ. ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಂಬಿಕೆ ಅನ್ನುವಂಥದ್ದು ನಮ್ಮ ಕ್ರೈಸ್ತರ ಜೀವಿತದಲ್ಲಿ ಬಹಳ ಬಹಳ ಪ್ರಾಮುಖ್ಯವಾದಂಥದ್ದು. ನಾವು ನಂಬಿದರೇನೆ ನಾವು ದೇವರನ್ನ ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಯಾರೆಲ್ಲ ನಂಬುತ್ತಾರೋ ಅವರು ಕ್ರಿಸ್ತನ ಮಕ್ಕಳಾಗಿ ಅಂಗೀಕರಿಸಲ್ಪಡುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಬರೀ ನಾಮಕಾರ್ಥವಾಗಿ ನಂಬುವಂಥದ್ದಲ್ಲ, ಮೇಲ್ತೋರಿಕೆಗೆ ನಂಬುವಂಥದ್ದಲ್ಲ. ನಮ್ಮ ನಂಬಿಕೆ ದೇವರಿಗೆ ಮಹಿಮೆ ತರುವಂತ ರೀತಿಯಲ್ಲಿರ್ಬೇಕು. ಆಮೇನ್. ಅದಕ್ಕಾಗಿ ದೇವರೆಷ್ಟೋ ಅದ್ಭುತ ಕಾರ್ಯಗಳನ್ನ ಮಾಡಿದ್ರು, ಎಷ್ಟೋ ಆಶ್ಚರ್ಯ ಕಾರ್ಯಗಳನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿಯೇ ದೇವರು ಹೇಳ್ತಾ ಇದ್ದಾರೆ, ನಿನ್ನ ನಂಬಿಕೆ ನಿನ್ನನ್ನ ಸ್ವಸ್ಥ ಮಾಡುವಂಥದ್ದು. ಒಂದು ರೋಗಿಯನ್ನ ಮಾತ್ರವೇ ಅಲ್ಲ, ಅನೇಕರು ಶಾರೀರಿಕವಾದ ರೋಗದಲ್ಲಿದ್ದವ್ರಿಗೆ ಮಾತ್ರವೇ ಅಲ್ಲ ಸ್ವಸ್ಥತೆ. ಅನೇಕರು ಮಾನಸಿಕವಾಗಿ ಅನೇಕ ರೀತಿಯ ಮನರೋಗದಲ್ಲಿ, ಮಾನಸಿಕ ರೋಗದಲ್ಲಿ, ಒತ್ತಡದಲ್ಲಿ ಅನೇಕ ಖಿನ್ನತೆಗಳಲ್ಲಿ ಒಳಗಾಗಿರ್ತಾರೆ. ನಾವು ನೋಡುವಾಗ ಈ ಲೋಕದಲ್ಲಿ ಅಂತವರಿಗೆ ಒಂದು ಮೆಡಿಸಿನ್ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ, ಹೌದಾ? ಆದ್ರೆ ದೇವರಿಂದ ಸಮಸ್ತವೂ ಸಾಧ್ಯ. ಆತನು ಪರಮ ವೈದ್ಯನಾಗಿ ನಾವು ನೋಡ್ತಾ ಇದ್ದೇವೆ. ಶಾರೀರಕ್ಕೆ, ದೈಹಿಕವಾಗಿ ಮಾತ್ರವೇ ಅಲ್ಲ ಸ್ವಸ್ಥತೆ. ದೈಹಿಕವಾಗಿ ಈ ಲೋಕದಲ್ಲಿರುವಂತ ವೈದ್ಯರು ಕೂಡ ವೈದ್ಯತೆ ಮಾಡ್ತಾರೆ. ಆದರೆ ವಿಶೇಷವಾಗಿರುವಂಥದ್ದು ಏನು ಗೊತ್ತಾ? ವೈದ್ಯರಿಗೆ ಅಸಾಧ್ಯವಾಗಿರುವಂಥದ್ದು ಕೂಡ ನನ್ನ ಪರಮ ವೈದ್ಯನು ಮಾಡುವಂತ ದೇವರು. ನಿನ್ನ ಏನೇ ಪರಿಸ್ಥಿತಿಗಳು, ನೀನು ಮಾನಸಿಕವಾಗಿ ಎಷ್ಟೋ ಒತ್ತಡಗಳಿಂದ ನೀನು ಇರ್ಬೋದು, ಯಾರಿಗೋ ಹೇಳಿಕೊಳ್ಳಲಾಗದಂತ ಸಮಸ್ಯೆಯಾಗಿ ಒಂದು ಖಿನ್ನತೆಗೆ ಒಳಗಾಗಿರ್ಬೋದು. ಆದರೆ ನೀನು ನಂಬೋದಾದ್ರೆ ನಿನ್ನ ಪರಿಸ್ಥಿತಿಗಳನ್ನ ಬದಲಾಯಿಸುವಂತ ದೇವರು. ಅನೇಕರು ನಿನ್ನನ್ನು ನೋಡಿ ಅನೇಕ ರೀತಿಯ ಕೀಳಾಗಿ ನಾವು ಕುರಿತು ಮಾತನಾಡಿರ್ಬೋದು, ಅನೇಕರು ನಿನ್ನನ್ನು ಸೇರಿಸಿಕೊಳ್ಳದ ಸ್ಥಿತಿಯಲ್ಲಿ ಇರ್ಬೋದು. ನಿನ್ನ ಮಾನಸಿಕ ಪರಿಸ್ಥಿತಿ ಆ ರೀತಿ ಇರ್ಬೋದು. ನಿನ್ನೊಟ್ಟಿಗೆ ಯಾರು ಮಾತನಾಡ್ಲಿಕ್ಕೆ ಇಷ್ಟಪಡದ ಸ್ಥಿತಿಯಲ್ಲಿ ನೀನ್ ಇರ್ಬೋದು, ನಿನ್ನೊಟ್ಟಿಗೆ ಯಾರು ಸೇರದ ಸ್ಥಿತಿಯಲ್ಲಿ ನೀನ್ ಇರ್ಬೋದು. ಆದರೆ ದೇವರು ಸಮ್ಮುಖಕ್ಕೆ ಬರೋದಾದ್ರೆ ನಿನ್ನೆಲ್ಲ ಪರಿಸ್ಥಿತಿಗಳನ್ನ ಬದಲಾಯಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನೀನೇ ಅನೇಕ ರೀತಿಯಾಗಿ ಆಲೋಚನೆ ಮಾಡಿ ನನ್ನ ಕುಟುಂಬದಲ್ಲಿ ಯಾಕೆ ಈ ರೀತಿ ಎಂಬುದಾಗಿ, ನನ್ನ ಪರಿಸ್ಥಿತಿ ಯಾಕೆ ಈ ರೀತಿ ಎಂಬುದಾಗಿ, ಎಲ್ಲರೂ ಯಾಕೆ ನನ್ನ ದೂರ ಇಟ್ಟಿದ್ದಾರೆ ಅನ್ನುವಂಥ ಸ್ಥಿತಿಯಲ್ಲಿ ನೀನು ಆಲೋಚನೆ ಮಾಡ್ತಾ ಇದ್ರೆ, ನೀನೇನು ನಂಬ್ತಾ ಇದೆಯೋ ಅದು ನಿನಗೆ ನಿಶ್ಚಯವಾಗಿ, ಖಂಡಿತವಾಗಿ ನೆರವೇರುತ್ತೆ. ಅದಕ್ಕಾಗಿ ಸಕಾರಾತ್ಮಕವಾಗಿಯೇ ನಾವು ಆಲೋಚನೆ ಮಾಡ್ಬೇಕೆ ಹೊರತು ನೆಗೆಟಿವ್ ಆಗಿ, ನಕಾರಾತ್ಮಕವಾಗಿ ನಾವೆಂದಿಗೂ ಕೂಡ ಆಲೋಚನೆ ಮಾಡಬಾರ್ದು. ಯಾಕೆಂದ್ರೆ ನಾವು ಆಲೋಚನೆ ಮಾಡುವಂಥದ್ದು, ನಮ್ಮ ಬಾಯಿಯಿಂದ ಬರುವಂತ ಮಾತುಗಳು ಕೂಡ ಅದು ನಮ್ಮ ಜೀವಿತದಲ್ಲಿ ನಾವು ಅನುಭವಿಸುವಂತೆ ಮಾಡುತ್ತೆ ಪ್ರಿಯರೇ. ಯಾಕೆಂದ್ರೆ ನಮ್ಮ ನಾಲಿಗೆಯಲ್ಲಿ ಬರುವಂತ ಪ್ರತಿ ಮಾತು ಅದು ನೆರವೇರುವಂಥದ್ದು. ಯಾಕೆಂದ್ರೆ ನಮ್ಮ ನಾಲಿಗೆ ಮೇಲೆ ಜೀವ ಮರಣ ವಶವಾಗಿದೆ ನಮ್ಮ ನಾಲಿಗೆ. ನಾವು ಏನು ಮಾತನಾಡ್ತೇವೋ ಅದು ನಿಶ್ಚಯವಾಗಿ ನಮ್ಮ ಜೀವಿತ ನಾವು ಅನುಭವಿಸುವಂಥವ್ರಾಗ್ತೇವೆ. ಅದಕ್ಕಾಗಿಯೇ ಪ್ರತಿದಿನ, ಪ್ರತಿ ಕ್ಷಣ ನಿಮಗೆ ಏನೇ ಪರಿಸ್ಥಿತಿಗಳಿರ್ಬೋದು, ನಿಮಗೆ ಎಷ್ಟೇ ಹೋರಾಟಗಳಿರ್ಬೋದು, ನೀವೆಷ್ಟೇ ಇಕ್ಕಟ್ಟಿನ ಸ್ಥಿತಿಗತಿಗಳಿರ್ಬೋದು, ನಿಮ್ಮ ಬಾಯಿಂದ ಬರುವಂತ ಮಾತು ಮಾತ್ರ ಅದು ದೇವರಿಗೆ ಉನ್ನತವಾದ ಆಶೀರ್ವಾದಕರವಾಗಿ ನಿಮ್ಮ ಜೀವಿತ ಮಾರ್ಪಡಿಸುವಂತ ರೀತಿಯಲ್ಲಿ ನಾವು ಮಾತನಾಡಬೇಕು. ಆಮೇಲೆ ನೀನು ನಂಬಬೇಕು. ನೀನು ನಂಬುದಾಗ ಖಂಡಿತವಾಗಿ ಅದಾಗುತ್ತೆ. ಅನೇಕ ಸಂದರ್ಭದಲ್ಲಿ ನಾವು ನೆಗೆಟಿವ್ ಆಗಿ ಮಾತನಾಡಿ ನಂಬಿಬಿಡ್ತೇವೆ. ನಿಜವಾಗಿಯೂ ಹಂಗಾಗುತ್ತೇನೋ, ನಿಜವಾಗಿಯೂ ನನಗೆ ರೋಗ ಬರುತ್ತೇನೋ, ನಿಜವಾಗಿಯೂ ನನ್ನ ಸಾಲ ತೀರೋದಿಲ್ವೇನೋ, ಹೌದಾ, ನಿಜವಾಗಿಯೂ ನನ್ನ ಮಕ್ಕಳಿಗೆ ಇನ್ನೂ ಮದುವೆ ಆಗಿಲ್ಲ, ಇನ್ನೂ ಮದುವೆ ಆಗೋದಿಲ್ವೇನೋ.
ಅಯ್ಯೋ ಏನಿ ಪರಿಸ್ಥಿತಿ ಎಂಬುದಾಗಿ ನಾವು ನಂಬಿಬಿಡ್ತೇವೆ, ಅದಾಗ್ಬಿಡುತ್ತೇನೋ ಅನ್ನುವಂಥ ಸ್ಥಿತಿಯಲ್ಲಿ ಒಂದು ನಕಾರಾತ್ಮಕವಾದಂಥ ಸ್ಥಿತಿಗತಿಗಳನ್ನ ಬೇಗನೆ ನಂಬಿಬಿಡ್ತೇವೆ. ಅದಕ್ಕಾಗಿ ಅಂತ ಸ್ಥಿತಿಗತಿಗಳನ್ನ ನಾವು ಎದುರಿಸ್ಬೇಕಾಗತ್ತೆ ಪ್ರಿಯರೇ. ಆದ್ರೆ ಯಾವಾಗ ನೀವು ಪಾಸಿಟಿವ್ ಆಗಿ ಆಲೋಚನೆ ಮಾಡಿ, ನನ್ನ ಪರಿಸ್ಥಿತಿ ಇಕ್ಕಟ್ಟಾದ್ರೂ ಪರವಾಗಿಲ್ಲ, ನನ್ನ ಸ್ಥಿತಿಗತಿಗಳು ಕಷ್ಟಕರವಾದ್ರೂ ಪರವಾಗಿಲ್ಲ, ನನಗೆ ಸಹಿಸಿಕೊಳ್ಳಲಾರದ ಹೋರಾಟಗಳು ನನಗಿದ್ರೂ ಪರವಾಗಿಲ್ಲ, ಅಲ್ಲ ನನ್ನ ದೇವರು ನನ್ನ ಬಿಡಿಸ್ತಾರೆ, ನನ್ನ ದೇವರಿಗೆ ಆ ಶಕ್ತಿ ಸಾಮರ್ಥ್ಯಗಳು ಉಂಟು, ನಾನು ನಂಬ್ತಾ ಇದ್ದೇನೆ ಎಂಬುದಾಗಿ ನೀವು ಯಾವಾಗ ಪಾಸಿಟಿವ್ ಆಗಿ ನೀವು ಆಲೋಚನೆ ಮಾಡಿ ನಿಮ್ಮ ಬಾಯಿಂದ ಅಂತ ಮಾತುಗಳನ್ನ ನೀವು ಆಶೀರ್ವಾದಕರವಾದ ಮಾತುಗಳನ್ನ ಮಾತನಾಡ್ತೀರೋ, ಅವಾಗ ಖಂಡಿತವಾಗಿಯೂ ಅದರ ಒಂದು ಧನ್ಯತೆಯನ್ನ, ಅದರ ಒಂದು ಅನುಭವನ ನೀವು ಅನುಭವಿಸ್ತೀರಿ. ಆಮೇಲೆ ಅದಕ್ಕಾಗಿಯೇ ಅನೇಕರನ್ನ ನಾವು ನಿಂದಿಸುವಂತ ವಿಚಾರದಲ್ಲಿ, ಶಾಪಗಳನ್ನ ಹಾಕುವಂತ ವಿಚಾರದಲ್ಲಾಗಿರ್ಬೋದು, ಅನೇಕನ ಬೈಯುವಂತ ವಿಚಾರದಲ್ಲಾಗಿರ್ಬೋದು, ಕೆಲವೊಂದು ಸಂದರ್ಭದಲ್ಲಿ ನಮ್ಮನ್ನ ನಾವೇ ಬೈಕೊಳ್ತಾ ಇರ್ತೇವೆ. ಹೌದಾ? ನಮ್ಮನ್ನ ನಾವೇ ಹೀನೈಸಿಕೊಳ್ತಾ ಇರ್ತೇವೆ. ಕೀಳಾಗಿ ನಮ್ಮನ್ನ ನಾವೇ ಮಾತನಾಡಿಕೊಳ್ತೇವೆ. ಅದೆಂದಿಗೂ ಮಾಡಬೇಡ್ರಿ. ನಿಮ್ಮಲ್ಲಿರುವಂತ ಶಕ್ತಿ ನಿಮಗೆ ಗೊತ್ತಿಲ್ಲ, ಆದ್ರೆ ದೇವರು ನಮ್ಮನ್ನ ಪ್ರತ್ಯೇಕಪಡಿಸಿ ಒಂದು ಒಳ್ಳೆ ಉದ್ದೇಶದಲ್ಲಿ ನಮ್ಮನ್ನ ಸಜೀವವಾಗಿರಿಸಿ ನಡೆಸ್ತಾ ಇದ್ದಾರೆ. ನೀವೇನು ಮಾತನಾಡಿದ್ರು ಖಂಡಿತವಾಗಿಯೂ ನಂಬಿಕೆಯಿಂದ ಮಾತನಾಡಿದ್ರೆ ಅದು ಒಳ್ಳೇದೇ ಮಾತಾಡ್ಬೇಕು. ನಾವು ಕೆಟ್ಟದ್ದು ಯಾರ ಕುರಿತು ಮಾತನಾಡದೆ, ಯಾರ ಬಗ್ಗೆಯೂ ಮಾತನಾಡಿ, ಯಾರ ಒಂದು ವಿಚಾರವಾಗಿ ನಾವು ಮಾತನಾಡದೆ, ನಮಗೆ ಕುರಿತು ನಾವೇ ಮಾತನಾಡಿಕೊಳ್ಳದೆ, ಯಾವಾಗಲೂ ಒಳ್ಳೆ ರೀತಿಯಾಗಿ ನಾವು ಆಲೋಚನೆ ಮಾಡುವಾಗ ನಿನ್ನ ನಂಬಿಕೆ ನಿನ್ನನ್ನ ಪರಿಶುದ್ಧವನ್ನಾಗಿಯೂ ಮಾರ್ಪಡಿಸುತ್ತೆ. ನಿನ್ನ ನಂಬಿಕೆ ನಿನ್ನನ್ನ ಪರಿಪೂರ್ಣತೆಗೆ ನಡೆಸುತ್ತೆ. ನಿನ್ನ ನಂಬಿಕೆ ನಿನ್ನನ್ನ ಬಿಡುಗಡೆಯಾಗಿ ಮಾರ್ಪಡಿಸುವಂಥದ್ದಾಗಿದೆ. ಆಮೇಲೆ ನಾವು ಏನ್ ನಂಬ್ತೇವೋ ಅದು ನಮ್ಮ ಜೀವಿತದಲ್ಲಿ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ನಿನ್ನ ನಂಬಿಕೆಯೇ ನಿನ್ನನ್ನ ಸ್ವಸ್ಥ ಮಾಡುತ್ತೆ, ನಿನ್ನ ನಂಬಿಕೆ ನಿನ್ನನ್ನ ಬಿಡಿಸುತ್ತೆ, ನಿನ್ನ ನಂಬಿಕೆಯೇ ನಿನ್ನ ಪರಿಸ್ಥಿತಿಗಳನ್ನ ಬದಲಾಯಿಸ್ಲಿಕ್ಕೆ ಶಕ್ತಿ ಉಳ್ಳದಾಗಿದೆ. ಆ ನಂಬಿಕೆ ಎಲ್ಲಿಂದ ಬರುತ್ತೆ ಗೊತ್ತಾ? ದೇವರ ಸ್ವರವನ್ನ ಕೇಳಿಸಿಕೊಳ್ಳುವುದರಿಂದ, ದೇವರಲ್ಲಿ ನಾವು ಇರೋದ್ರಿಂದ, ದೇವರ ಸಂಗಡ ಹೆಚ್ಚು ಸಮಯವನ್ನು ಕಳೆಯೋದ್ರಿಂದ, ದೇವರೊಟ್ಟಿಗೆ ಹೆಚ್ಚು ಮಾತನಾಡೋದ್ರಿಂದ, ಆತನ ಜೀವವುಳ್ಳ ಮಾತುಗಳನ್ನ ನಾವು ಅಂಗೀಕರಿಸೋದ್ರಿಂದ ನಮಗೆ ಜೀವವಾಗಿ ಒಳ್ಳೆ ಉನ್ನತವಾದಂತ ನಂಬಿಕೆಯಲ್ಲಿ ಬಲವಾಗಿ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅನೇಕರು ಸ್ವಲ್ಪ ಕಷ್ಟವಂತ ಅಪನಂಬಿಕೆಗೆ ಹೋಗ್ಬಿಡ್ತಾರೆ, ಅವಿಶ್ವಾಸಿಗಳಾಗ್ಬಿಡ್ತಾ ಇದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ ನಾವು ಹೋಗದಂತೆ ಜಾಗ್ರತೆ ಉಳ್ಳವರಾಗಿ ನಂಬಿಕೆಯಲ್ಲಿ ನಮ್ಮನ್ನು ನಾವು ವೃದ್ಧಿಪಡಿಸಿಕೊಳ್ಳುತ್ತಾ ನಮ್ಮ ಸ್ಥಿತಿಗತಿಗಳಿಂದ ನಾವು ಬಿಡುಗಡೆ ಹೊಂದಬೇಕಾಗಿದೆ. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಿದ್ರೆ ನಿಮ್ಮ ಏನೇ ಪರಿಸ್ಥಿತಿಗಳಿದ್ರು ದೇವರ ಸಮ್ಮುಖಕ್ಕೆ ಬಂದು ನಂಬಿ ಒಪ್ಪಿಸಿಕೊಟ್ಟು ಒಳ್ಳೆ ಮಾತುಗಳನ್ನ ಮಾತನಾಡಿ ನೀವು ಅದರ ಅನುಭವವನ್ನ ರುಚಿ ನೋಡ್ಬೇಕಾಗಿ ದೇವರು ನಮ್ಮನ್ನ ಆಶೀರ್ವಾದಕರವಾಗಿ ನಡೆಸಲಿದ್ದಾರೆ. ಆತನ ಒಂದು ಆಸೆ ಇದೆ, ತನ್ನ ಮಕ್ಕಳು ಆತನ ರುಚಿ ನೋಡ್ಬೇಕು. ರುಚಿ ನೋಡಿ ನಾವು ದೇವರ ಒಂದು ಘನತೆಯನ್ನ, ದೇವರ ಒಂದು ಪ್ರಭಾವನ ಅನುಭವಿಸ್ಬೇಕು. ಆ ನಿಟ್ಟಿನಲ್ಲಿ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಈ ಒಂದು ವಾಗ್ದಾನ ಮೂಲಕ ದೇವರು ನಿಮ್ಮೆಲ್ಲರನ್ನ, ನಮ್ಮ ಕುಟುಂಬಗಳನ್ನ ಆಶೀರ್ವಾದಕರವಾಗಿ ನಡೆಸಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ಕಾಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಎಲ್ಲರೂ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧರಾದ ದೇವರೇ, ಮಹೋನ್ನತನೇ ಸ್ತೋತ್ರ, ಜೀವವುಳ್ಳ ಜೀವಾಧಿಪತಿ ಆದಂತ ಸ್ತೋತ್ರ. ಅಪ್ಪ, ಈ ವಾಗ್ದಾನ ವಾಕ್ಯ ಮೂಲಕ ನಮ್ಮನ್ನು ಎಚ್ಚರಿಸಿ ಬಲಪಡಿಸಿದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರನ್ನ ಆಶೀರ್ವಾದಕರವಾಗಿ ನಡೆಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿದೆಲ್ಲವನ್ನ ಹೊಂದಿದ್ದೇವೆ ಪರಲೋಕದ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್.